ಪಾವ್ ಭಾಜಿ ನೋಡೋಕ್ಕೆ ತುಂಬ ಕಾಂಪ್ಲಿಕೇಟೆಡಾಗಿ ಕಾಣಿಸುತ್ತಲ್ವಾ, ಆದರೆ ಇದನ್ನ ಮಾಡೋದು ತುಂಬಾ ಈಸಿ. ನಾನು ಹೇಳೋ ಕೆಲವೊಂದಿಷ್ಟು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಪಾವ್ ಭಾಜಿನ ನೀವು ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು ನೋಡಿರ್ಬೋದು, ಸ್ಟ್ರೀಟ್ ಸೈಡಲ್ಲಿ ಮಾಡೋ ಪಾವ್ ಭಾಜಿಗೆ ಒಂದು ರೆಡ್ ಚಟ್ನಿ ಹಾಕಿರ್ತಾರೆ. ಇದೇ ಪಾವ್ ಭಾಜಿಯ ಮೇನ್ ಇಂಗ್ರೀಡಿಯೆಂಟ್. ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ಇದರಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಭಾಜಿ ಎಷ್ಟು ಸಿಲ್ಕಿ ಆ್ಯಂಡ್ ಸಾಫ್ಟ್ ಟೆಕ್ಸ್ಚರ್ ಬಂದಿದೆ ಅಲ್ವಾ. ನಮಸ್ಕಾರ, ದಲಾಲ್ಸ್ ಡೆಲಿಕಸಿಗೆ ಸ್ವಾಗತ. ತರಕಾರಿಗಳನ್ನು ಒಂದೇ ಕುಕ್ಕರಲ್ಲಿ ಸಪ್ರೇಟಾಗಿ ಬೇಯಿಸ್ಕೊಳ್ಳಿ. ಎಲ್ಲನೂ ಒಂದೇ ಸತಿ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರೋದಿಲ್ಲ. ಕೆಲವೊಂದು ಸತಿ ಬಟಾಣಿ ಬೇಯೋದಿಲ್ಲ. ಇದಕ್ಕೆ ಒಂದು ಚಿಟಿಕೆ ಸೋಡಾ ಪುಡಿ ಹಾಕಿದ್ರೆ ಈ ರೀತಿ ಮೆತ್ತಗೆ ಬೇಯುತ್ತೆ. ಇದು ಬೇಯಿಸಿ ತುರಿದಿರುವಂತಹ ಬೀಟ್ರೂಟ್. ಇದನ್ನ ನಾನು ಕಲರ್ಗೋಸ್ಕರ ಹಾಕ್ತಾ ಇದ್ದೀನಿ. ಪಾವ್ ಭಾಜಿಯ ಮೇನ್ ಇಂಗ್ರೀಡಿಯೆಂಟ್. ಇದಕ್ಕೆ 6ರಿಂದ 7 ಒಣಮೆಣಸಿನ್ಕಾಯಿನ ಒಳಗಡೆ ಇರೋ ಬೀಜ ಎಲ್ಲ ತೆಗೆದು 2 ಗಂಟೆ ನೆನೆಸಿಟ್ಕೋಬೇಕು. ಪಾವ್ ಭಾಜಿಗೆ ಶುಂಠಿ ಹಾಕಬಾರ್ದು. ಶುಂಠಿ ಹಾಕಿದ್ರೆ ಅದು ಗ್ರೇವಿ ಟೇಸ್ಟ್ ಕೊಡುತ್ತೆ. ಎಷ್ಟು ಸಿಂಪಲ್ ಆಗಿದೆ ಅಲ್ಲ ಈ ಚಟ್ನಿ. ಇಲ್ಲಿ ಹಸಿ ತರಕಾರಿನ ಒಂದೊಂದಾಗೇ ಫ್ರೈ ಮಾಡ್ಕೋಬೇಕು. ಎಲ್ಲನೂ ಒಂದೇ ಸತಿ ಹಾಕ್ಕೋಬೇಡಿ. ಈ ಚಟ್ನಿಯ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಹಸಿ ತರಕಾರಿಗಳೆಲ್ಲ ಫ್ರೈ ಆದಮೇಲೆ ಬೇಯಿಸಿದ ತರಕಾರಿಗಳನ್ನ ಎಲ್ಲನೂ ಒಟ್ಟಿಗೆ ಹಾಕಿ ಮ್ಯಾಶ್ ಮಾಡ್ಕೊಳ್ಳಿ. ಭಾಜಿ ಈಗ ರೆಡಿಯಾಗಿದೆ. ನೋಡಿ, ಎಷ್ಟು ಸಿಂಪಲ್ ಆಗಿದೆ ಅಲ್ವಾ.
ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಹೇಳಿರೋ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.